ನನ್ನ ಹೆಸರು ಸಹನಾ ಆಡಿನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು ರಕ್ತ ಪರಿಚಲನೆ ಹೆಂಗಾಗತ್ತಂತಂದು ಹೇಳತ್ತೇನ್ರಿ. ಮಾನವನ ಹೃದಯ ಅಂದ್ರೆ ಮಾನವನ ದೇಹದಲ್ಲಿ ಒಂದು ಪ್ರಮುಖವಾದ ಅಂಗವಾಗಿದ್ದು, ಇದು ಮಾನವನು ಜೀವಿಸಲು ಮತ್ತು ರಕ್ತ ಪರಿಚಲನೆಯನ್ನು ಸಾಗಿಸಲು ಇದು ಪ್ರಮುಖವಾದ ಅಂಗವಾಗಿದೆ. ಮಾನವನ ಹೃದಯ ಏನ್ ಕಾರ್ಯ ಮಾಡ್ತದಂದ್ರಿ, ಮಾನವನ ದೇಹದ ಅಂಗಗಳಿಗೆ ಪೋಷಕಾಂಶಗಳನ್ನ ಒದಗಿಸ್ತೈತ್ರಿ, ಮತ್ತ ತ್ಯಾಜ್ಯಗಳನ್ನ ಸಾಗಿಸ್ತೈತಿ, ಮತ್ತ ಪ್ರತಿಕಾಯಗಳನ್ನ ಸಾಗಿಸ್ತೈತಿ, ಮತ್ತ ಇನ್ನಿತರ ಕಾರ್ಯಗಳನ್ನ ಮತ್ತ ರಕ್ತವನ್ನ ಪಂಪ್ ಮಾಡುವಂತ ಕೆಲಸ ಮಾಡ್ತೈತ್ರಿ. ಈ ತರ ಹೃದಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಮತ್ತೆ ಹೃದಯದಲ್ಲಿ ರಕ್ತ ಪರಿಚಲನೆ ಅಂದ್ರಿ 1628 ಹಿಂದೆ ನಮ್ಮ ದೇಹದಲ್ಲಿ ರಕ್ತ ಐತಂತ ಗೊತ್ತಿತ್ರಿ. ಆದ್ರೆ ರಕ್ತ ಪರಿಚಲನೆ ಹೆಂಗೈತಂತ ಗೊತ್ತಿರ್ಲಿಲ್ರಿ. ಆಗ ಇಂಗ್ಲಿಷ್ ವೈದ್ಯರಾದ ಸರ್ ವಿಲಿಯಂ ಹಾರ್ವೆ ಅವರು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಹೆಂಗಕ್ಕೇತಂತ ತೋರಿಸ್ಕೊಟ್ರಿ. ರಕ್ತ ಪರಿಚಲನೆ ಅಂದ್ರ ಪರಿಚಲನೆಯಲ್ಲಿ 2 ವಿಧಗಳು ಬರ್ತಾವ. ಒಂದು ಶಾರೀರಿಕ ರಕ್ತ ಪರಿಚಲನೆ, ಒಂದು ಶ್ವಾಸಕೋಶ ರಕ್ತ ಪರಿಚಲನೆ. ಶಾರೀರಿಕ ರಕ್ತ ಪರಿಚಲನೆ ಅಂದ್ರೆ ದೇಹದಿಂದ ಹೃದಯಕ್ಕೆ ರಕ್ತ ಸಂಚಾರವಾದ್ರೆ ಅದನ್ನ ಶಾರೀರಿಕ ರಕ್ತ ಪರಿಚಲನೆ ಅಂತ ಕರೀತಾರ. ಹೃದಯದಿಂದ ಶ್ವಾಸಕೋಶಕ್ಕೆ ರಕ್ತ ಸಂಚಾರವಾದ್ರನ್ನ ಶ್ವಾಸಕೋಶ ರಕ್ತ ಸಂಚಾರ ಅಂತ ಕರೀತಾರ. ಈ ದೇಹದಲ್ಲಿ 2 ಬಾರಿ ರಕ್ತ ಸಂಚಾರ ಎದಕ್ಕೇತ್ರಿ ಅಂತಂದ್ರ ಇದಕ್ಕ ಇಮ್ಮಡಿ ರಕ್ತ ಪರಿಚಲನೆ ಅಂತಾರ. ಈ ದೇಹದಿಂದ ಹೃದಯಕ್ಕೆ ಹೋದ ರಕ್ತವು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಹೋಗುವುದರಿಂದ ನಮ್ಮ ದೇಹಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕು. ಆಕ್ಸಿಜನ್ ಅದರಲ್ಲಿ ಸ್ವಲ್ಪ ಇರುವುದರಿಂದ ಹೃದಯವು ಮತ್ತೆ ಶ್ವಾಸಕೋಶಕ್ಕೆ ತೆರಳಿ ಅಲ್ಲಿಂದ ಆಕ್ಸಿಜನ್ ಸಮೃದ್ಧ ರಕ್ತವಾಗಿ ಮತ್ತೆ ಹೃದಯಕ್ಕೆ ಮರಳಿ ಹೃದಯದ ಮೇಲ್ಮೈ ಕೋಣೆಗಳಾದ ಹೃತ್ಕರ್ಣಗಳಿಗೆ ತೆರಳಿ ಅಲ್ಲಿ ಅದು ಸಂಚಿಸಿದಾಗ ಅಂದ್ರೆ ಹಿಗ್ಗಿದಾಗ ಅಲ್ಲಿಂದ ಬಲ ಋತುಕ್ಷಿಗಳಿಗೆ ಬರ್ತೈತ್ರಿ. ಅಲ್ಲಿ ಋತುಕ್ಷಿಗಳಿಗೆ ಬಂದಾಗ ಅಲ್ಲಿ ರಕ್ತ ಪಂಪ್ ಹಾಕೈತ್ರಿ. ಪಂಪ್ ಆದಾಗ ಆ ಪಂಪ್ ಜಾಸ್ತಿ ಆಗುದ್ರಿಂದ ಅಲ್ಲಿ ಅವು ಋತುಕ್ಷಿಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿರ್ತಾವು. ಅಲ್ಲಿಂದ ಅಪಧಮನಿಗಳ ಮೂಲಕ ರಕ್ತ ದೇಹದ ಅಂಗಗಳಿಗೆ ಸಂಚಾರವಾಗ್ತೈತಿ. ಧನ್ಯವಾದ.